ಹೇಳ್ತಾರೆ 25 ಲಕ್ಷ ಬಂದ್ಬಿಡುತ್ತೆ 30 ಲಕ್ಷ ಬಂದ್ಬಿಡುತ್ತೆ, ಅವೆಲ್ಲ ಸುಳ್ಳು. ನನ್ಗೆ ಗೊತ್ತಿರೋ ಪ್ರಕಾರ ಎಕರೆಗೆ ಒಂದ್ಸಲ ಕ್ರಾಪ್ಗೆ 5 ರಿಂದ 6 ಲಕ್ಷ ಫಸ್ಟ್ ಕ್ರಾಪ್ ಅಲ್ಲಿ ತೆಗಿಬಹುದು ಅಷ್ಟೇ. ನೋಡಿ, ಇವರು ನನ್ನ ಫ್ರೆಂಡ್ ಭಾರ್ಗವ್ ಅಂತೇಳಿ. ಆಕ್ಚುಲ್ ಆಗಿ ಇವರು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನೀಟಾಗಿ ಹೇಳಿದ್ದಾರೆ. ಇವರು ಬಂದು IT ಪ್ರೊಫೆಷನಲ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ವರ್ಕ್ ಮಾಡಿಕೊಂಡು ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ತುಂಬಾ ಪರವಾಗಿಲ್ಲ, ನಾವು ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ನಮ್ಮ ವಿಡಿಯೋಸಲ್ಲಿ ಆಲ್ರೆಡಿ ನೀವು ಜಪಾನೀಸ್ ರೆಡ್ ಡೈಮಂಡ್ ವಿಡಿಯೋಸ್ ತುಂಬ ನೋಡ್ತಿರ್ತೀರಾ. ಆಲ್ರೆಡಿ ನಾನು ಪ್ಲಾಂಟೇಶನ್ ಮಾಡಿದ್ದೀನಿ. ಈಗ ನಮ್ಮ ಫ್ರೆಂಡ್ ಅವರು ಒಂದು ತೋಟಕ್ಕೆ ಬಂದಿದ್ದೀನಿ ನೋಡೋದಕ್ಕೆ. ಸ್ವಲ್ಪ ನನಗೂ ಮಾಹಿತಿ ಬೇಕಿತ್ತು, ಅದಕ್ಕೆ ನನಗೂ ಯೂಸ್ ಆಗುತ್ತೆ ನಿಮಗೂ ಯೂಸ್ ಆಗುತ್ತೆ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈಗ ಜಪಾನೀಸ್ ರೆಡ್ ಡೈಮಂಡ್ ತೋಟದಲ್ಲಿದ್ದೀವಿ. ಬ್ರದರ್, ಇದು ಎಷ್ಟು ದಿವಸ ಆಗಿದೆ ಗಿಡ ಇಟ್ಟು? ಒಂದು ವರ್ಷ 15 ದಿವಸ ಆಗಿದೆ. 1 ವರ್ಷ 15 ದಿವಸ. ಏನು ಪರವಾಗಿಲ್ವಾ ಬ್ರದರ್ ಈ ಗಿಡ ಬೆಳವಣಿಗೆ ಅದೆಲ್ಲ? ಗಿಡ ಚೆನ್ನಾಗಿದೆ, ಈ ಸೈಡ್ ಸ್ವಲ್ಪ ಚೆನ್ನಾಗಿದೆ. ನನ್ಗೇನು ಗಿಡ ಇನ್ನು ಡ್ಯಾಮೇಜ್ ಆಗಿ ಹೋಗಿರೋ ಗಿಡ ಏನು ಜಾಸ್ತಿ ಏನಿಲ್ಲ. ಟೋಟಲ್ ಎಲ್ಲ 1500 ಗಿಡ ಇಟ್ಟಿದ್ದೀವಿ. ಫಸ್ಟು ಇಟ್ಟಾಗ ಸ್ವಲ್ಪ ಒಂದು 100-150 ಗಿಡ ಹೋಗಿತ್ತು. ಆಮೇಲೆ ನಮಗೇನು ಅಷ್ಟೊಂದು ಡ್ಯಾಮೇಜ್ ಏನು ಆಗಲಿಲ್ಲ, ಚೆನ್ನಾಗಿತ್ತು ಗಿಡ. ಇದು ಎಷ್ಟು ಏರಿಯಾ ಎಷ್ಟಿದೆ? 2.5 ಎಕರೆ. 2.5 ಎಕರೆ. ನಾವು ಸಾಲಿನಿಂದ ಸಾಲ್ಗೆ 9 ಅಡಿ ಇಟ್ಟಿದ್ದೀವಿ. ಮತ್ತೆ ಗಿಡದಿಂದ ಗಿಡಕ್ಕೆ 6.5 ಅಡಿ ಇಟ್ಟಿದ್ದೀವಿ. ಬ್ರದರ್, ಇದು ಈಲ್ಡು ಇದು ಬರೋದಿಲ್ಲ ಅಂತಾರಲ್ಲ, ಪರವಾಗಿಲ್ವಾ ಈಲ್ಡು? ಸರ್, ಈಲ್ಡ್ ಎಲ್ಲ ಹೆವಿ ಈಲ್ಡ್ ಇದೆ. ಏನ್ ಡಿಫ್ರೆನ್ಸ್? ನಾನು ಯಾವ್ದೋ ಒಂದು ವಿಡಿಯೋದಲ್ಲಿ ನೋಡಿದೆ. ಇಲ್ಲ, ತುಂಬಾ ಕಡಿಮೆ ಬರುತ್ತೆ. ನೀವು ಹೆಂಗ್ ಡೆವಲಪ್ಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಬರುತ್ತೆ. ಬ್ರಾಂಚಸ್ ಎಲ್ಲ ನೋಡಿ, ಇದ್ರಲ್ಲಿ 2ನೇ ಕಟಿಂಗ್ ಇದೆ, 2 ಕಟಿಂಗ್ ಹಾಕಿದ್ದೆ. ನಾನು ಇನ್ನೂ ಒಂದು ಕಟಿಂಗ್ ಮಿಸ್ ಮಾಡಿದ್ದೆ. ಆಕ್ಚುಲಿ 3 ಕಟಿಂಗ್ 4 ಕಟಿಂಗ್ ಹಾಕ್ತಾರೆ ಕೆಲವರೆಲ್ಲ. ಅದು ಗಿಡ ಗ್ರೋತ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದ್ರಲ್ಲಿ ಲೆಕ್ಕ ಮಾಡಿ ಎಷ್ಟಿರುತ್ತೆ ಇದ್ರಲ್ಲಿ. ಇದು ಪಿಚ್ ಎಲ್ಲ ಲೆಕ್ಕನೇ ಸಿಗಲ್ಲ ಇದ್ರಲ್ಲಿ. ಬ್ರದರ್, ಇದು ಎಷ್ಟು ಕಟಿಂಗ್ ಆಗಿದೆ ಈಗ? 2 ಕಟಿಂಗ್ ಆಗಿದೆ. ಕಾಯಿ ಕಟ್ ಮಾಡಿಲ್ಲ, ಗಿಡ 2 ಕಟಿಂಗ್ ಆಗಿದೆ. ಫಸ್ಟ್ ಟೈಮ್ ಫ್ರೂಟಿಂಗ್ ಬಿಡ್ತಾ ಇರೋದು ನಾನು. ಇನ್ನು ಫಸ್ಟ್ ಟೈಮ್ ಫ್ರೂಟಿಂಗ್ ಬಿಡ್ತಾ ಇರೋದು. ಇದ್ರಲ್ಲೆಲ್ಲ ಇವಾಗ ಮತ್ತೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಟ್ಕೋಬೇಕು, ಇಲ್ಲಾಂದ್ರೆ ಕಾಯಿ ಸೈಜ್ ಬರಲ್ಲ. ನೀವು ಎಷ್ಟು ಆಕ್ಚುಲ್ ಆಗಿ ಎಷ್ಟು ದಿವಸಕ್ಕೆ ಕಾಯಿ ಸ್ಟಾರ್ಟ್ ಆಯ್ತು ಇದ್ರಲ್ಲಿ ನಿಮ್ದ್ರಲ್ಲಿ? ನನ್ ಕಾಯಿಗೆ ಬಿಟ್ಟಿಲ್ಲ ಸರ್ ನಾನು. ನನ್ಗೆ ಅದೇ ಕಟಿಂಗ್ ಫಸ್ಟ್ ನನ್ಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಗಿಡ ಉಳ್ಬೇಕಾದ್ರೆ ಕಟ್ ಮಾಡಕ್ ಹೇಳಿದ್ರು. 3 ತಿಂಗಳು ಕಟ್ ಮಾಡ್ಬಾರ್ದು, 3 ತಿಂಗಳು 4 ತಿಂಗಳು ಆದ್ಮೇಲೆ ಕಟ್. ನಾನು ಊತಿ 17 ಡೇಸ್ ಕಟ್ಟಿಂಗ್ ಆಗದೆ ರೂಟ್ ಬ್ರಾಂಚಸ್ ಬಂದಿದೆ. ಬರುತ್ತೆ ಅದು ಚಾನ್ಸಸ್ ಸರ್. 17 ಡೇಸ್ 18 ಡೇಸ್ ಅಂತಲ್ಲ, ಒಂದ್ 2 ತಿಂಗಳು ಗಿಡ ಸೆಟ್ ಆಗ್ಬೇಕು ನೆಲಕ್ಕೆ. ಆಮೇಲೆ ನೀವು ಕಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಾನು ಆಲ್ಮೋಸ್ಟ್ ನಮಗೂ ಏನ್ ಮಾಹಿತಿ ಗೊತ್ತಿರ್ಲಿಲ್ಲ, ನಾವೆಲ್ಲ ಹೊಸಬ್ರು ಇದಕ್ಕೆಲ್ಲ. ಸೊ ನಾನು ಒಂದು 3 ತಿಂಗಳು 4 ತಿಂಗಳು ಆದ್ಮೇಲೆ ಕಟ್ ಮಾಡಿದೆ. ಅದಾದ್ಮೇಲೆ ಮತ್ತೆ 2ನೇ ಕಟ್ಟಿಂಗು ಜೂನಲ್ಲಿ ಮಾಡಿದೆ ನಾನು. ಜೂನ್ ಎಂಡಲ್ಲಿ. ಸೊ ಜೂನ್ ಎಂಡಲ್ಲಿ ಆಗಿದ್ ನೋಡಿ ಈ ತರ. ನೀವು ಊತಿದ್ದು ಆಗಸ್ಟ್ ಅಲ್ಲಿ, ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಕಟಿಂಗ್ ಮಾಡಿದ್ದೆ. ನವೆಂಬರ್ ಬಿಫೋರ್ ಇದು ದೀಪಾವಳಿ. ಅದಾದ್ಮೇಲೆ ಜೂನಲ್ಲಿ ಮಾಡಿದ್ದು ನಾನು. ನಂದು ಈ ತರ ಇದೆ ತೋಟ ಇರೋದ್ರಲ್ಲಿ. ನಾನು ಡೇಟ್ ಪ್ರಕಾರ ಹೇಳ್ತಾ ಇದ್ದೀನಿ, ಈ ತರ ಇದೆ. ಇವಾಗ ನೆಕ್ಸ್ಟ್ ಇನ್ನೊಂದು 2 ಮಂತ್ಸ್ ಅಲ್ಲಿ ಹಾರ್ವೆಸ್ಟ್ ಬಿಡ್ತೀನಿ. ಓಕೆ ಬ್ರದರ್, ಇದು ಕಟ್ ಮಾಡಿ ಹಾರ್ವೆಸ್ಟ್ ಇನ್ನೂ ತೆಗ್ದಿಲ್ಲ ನಾನು. ಓಕೆ, ಗಿಡ ಡೆವಲಪ್ ಆಗ್ಲಿ ಅಂತ ನಾನು ಹಾರ್ವೆಸ್ಟಿಂಗ್ ನಾನು ಬಿಟ್ಟೇ ಇಲ್ಲ. ಆ ಕಾಯಿ ಇರೋವಲ್ಲ ಅದು ಜಪಾನೀಸ್ ರೆಡ್. ಎಲ್ಲ ಇರೋ ಜಪಾನೀಸ್ ರೆಡ್. ಎಲ್ಲ ಒಂದೊಂದ್ ಹತ್ರ VNR ವೈಟ್ ಮಿಕ್ಸ್ ಆಗಿದೆ. ಇವಾಗ ಕಾಯಿಗಳಿರೋದೆಲ್ಲ ಜಪಾನೀಸ್ ರೆಡ್. ಎಲ್ಲ ಸ್ಯಾಂಪಲ್ಗೆ ಒಂದ್ ಸ್ವಲ್ಪ ಬಿಟ್ಟಿದ್ದೆ. ಆ ಕಾಯಿ ಎಲ್ಲ ಜಪಾನೀಸ್ ರೆಡ್. ಸೈಜ್ ಹೆವಿ ಸೈಜ್ ಬರುತ್ತೆ ಕಾಯಿ. ಒಂದೊಂದ್ ಕಾಯಿ ಬಿಟ್ರೆ ಹೆವಿ ಸೈಜ್ ಬರುತ್ತೆ ಕಾಯಿ. ಇವೆಲ್ಲ ಇದು ಈಗ ಮಾಗಿದೆಯಾ? ಅದಾಗಿದೆ, ಇದಾಗಿದೆ. ಕವರ್ಸ್ ಅಲ್ಲೆಲ್ಲ ಸ್ವಲ್ಪ ಹಾಕಿದೀವಿ, ಚಿಕ್ಕ ಇದಕ್ಕೆಲ್ಲ ಕವರ್ ಹಾಕ್ಲಿಕ್ಕೆ ಬರಲ್ಲ. ಇಷ್ಟು ದೊಡ್ಡ ಆದ್ಮೇಲೆ ಚಿಕ್ಕದಾಗಿದ್ದಾಗ ಹಾಕ್ಬೇಕು. ಒಂದು ನಿಂಬೆಕಾಯಿ ಸೈಜ್ ಬರ್ಬೇಕು. ಆ ಟೈಮ್ಗೆ ಹಾಕ್ಬಿಟ್ರೆ ನಿಮ್ಗೆ ಒಳ್ಳೆ ಶೇಪ್ ಬರುತ್ತೆ ಕಾಯಿ. ಇನ್ನೊಂದ್ 2 ತಿಂಗಳಲ್ಲೆಲ್ಲ ಫುಲ್. ಇವಾಗ ಒಂದು 15 ದಿವಸದಲ್ಲೆಲ್ಲ ಕವರಿಂಗ್ ಹಾಕ್ಬೇಕು. ಇವೆಲ್ಲ ಎಲ್ಲ ಎಷ್ಟ್ ಬೇಕೋ ಅಷ್ಟು ಗಿಡಕ್ಕೆ ಬಿಟ್ಕೊಂಡು ಎಲ್ಲ ಕವರ್ ಎಲ್ಲ ಹಾಕ್ಬೇಕು. ಬ್ರದರ್, ಇದು ಮಳೆಗೆ ಹೆಂಗೆ ಚೆನ್ನಾಗಿ ತಡೆಯುತ್ತಾ? ಸರ್, ಮಳೆಗೆ ಎಲ್ಲಾ ಗಿಡಗಳು ತಡೆಯುತ್ತೆ. ಇದೊಂದೇ ಅಲ್ಲ, ಇನ್ನೊಂದು ನೀವು ಬೋರ್ ವಾಟರ್ ಜಾಸ್ತಿ ಬಿಟ್ರೆ ಅದು ಎಫೆಕ್ಟ್. ಇನ್ನ ಮಳೆ ನೀರಿಗೆ ನೀವು ಏನ್ ಎಷ್ಟೇ ದಿವಸ ಬಿದ್ರು ಏನೂ ಆಗಲ್ಲ. ಮಳೆ ನೀರಲ್ಲಿ ಯಾವುದೇ ಆಗ್ಲಿ ನಿಮ್ಗೆ ಹೇಳ್ಬಿಡ್ತಾರೆ ಕೆಲವರು, ಸುರುಗ್ ರೋಗ ಬಂದ್ಬಿಡುತ್ತೆ, ಇನ್ನೊಂದ್ ರೋಗ ಅವೆಲ್ಲ ಬರಲ್ಲ. ಮಳೆ ನೀರಿಗೆ ಆಕ್ಚುಲಿ ಒಳ್ಳೆ ರೆಸಿಸ್ಟಿವಿಟಿ ಬಿಲ್ಡ್ ಆಗುತ್ತೆ ಗಿಡಗಳಿಗೆ. ನೀವು ಮಳೆ ಎಷ್ಟು ಬಂದ್ರು ಏನಾಗಲ್ಲ.
ಇವು ಆಕ್ಚುಲಿ ಮರ ಜಾತಿಗೆ ಸೇರಿರೋದಲ್ವಾ, ಮಳೆಗೆ ಏನಾಗಲ್ಲ. ಇವೆಲ್ಲ ತುಂಬಾ ಫೇಲ್ಯೂರ್ ರೇರ್ ಸರ್. ಏನಾದ್ರು ಈ ಗೊಣ್ಣೆ ಹುಳ ಈ ತರದ್ ಏನಾದ್ರು ಇದ್ರೆ ಮಾತ್ರನೇ ಫೇಲ್ಯೂರ್ ಆಗೋದು. ಇಲ್ಲ ಅಂದ್ರೆ ನಾನ್ ಗೊತ್ತಿರೋ ಪ್ರಕಾರ, ನನ್ನ ಅನುಭವದ ಪ್ರಕಾರ ಕಸಿ ಹಾಕಿರೋದು ನಾಟಿ ಮರ ಸ್ಟ್ರಾಂಗ್ ಇದೆ. ಇದೆ, ಸ್ಟ್ರಾಂಗ್ ಇದೆ. ಯಾವ್ದು ಅಷ್ಟೊಂದು ಫೇಲ್ಯೂರ್ ಆಗಿಲ್ಲ. ಇಷ್ಟು 1.5 ಸಾವಿರ ಗಿಡಕ್ಕೂ ನಂಗೆ ಒಂದು 150 ಗಿಡ ಫೇಲ್ಯೂರ್ ಆಗಿತ್ತು. ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ನಾಟಿ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ನಾಟಿ ಮಾಡ್ದಿರಾ, ನಮ್ಮ ಕೆಲಸದವರು ನಾಟಿ ಮಾಡ್ದಿರಾ, ಇನ್ನ ಕೆಲವೊಂದು ಹುಳ ಹೊಡೆದಿತ್ತು. ನಾನು ಏಪ್ರಿಲ್ ಅಲ್ಲಿ ಒಂದು 12 ಲೋಡ್ ಗೊಬ್ಬರ ಹಾಕ್ಸ್ದೆ. ಈ ಏಪ್ರಿಲ್ ಅಲ್ಲಿ ಉಗಾದಿ ಹಬ್ಬದ ಉಗಾದಿ ಹಬ್ಬದ ದಿವಸ ಹಾಕ್ಸಿದ್ದು. ಅದಾದ್ಮೇಲೆ ಚೆನ್ನಾಗಿ ಪಿಕಪ್ ಆಯ್ತು ಗಿಡ. ತಿಪ್ಪೆ ಗೊಬ್ಬರ 8 ಲೋಡು 4 ಲೋಡ್ ಕೋಳಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕ್ಸಿದ್ದು. ತಿಪ್ಪೆ ಗೊಬ್ಬರದಲ್ಲಿ ಇದು ಬರುತ್ತಂತಾರಲ್ಲ ಬ್ರೋ, ಇದು ಏನದು ಗೊಣ್ಣೆ ಹುಳ? ಅದು ಚಾನ್ಸಸ್ ಸರ್, ಗೊಣ್ಣೆ ಹುಳ ಬರುತ್ತೆ. ಯಾವ ಗೊಬ್ಬರದಲ್ಲಿ ಬರಲ್ಲ ಹೇಳಿ, ಗೊಣ್ಣೆ ಹುಳ ಬರುತ್ತೆ, ಬರಲ್ಲ ಅಂತಲ್ಲ. ಗೊಣ್ಣೆ ಹುಳ ತೊಂದ್ರೆ ಅಲ್ಲ, ಅದೇ ಏನ್ ಮಾಡಕ್ ಆಗಲ್ಲ. ನಿಮ್ಗೆ ನೋಡ್ಕೊಂಡು ರಿಸಲ್ಟ್ ಬರಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ ಅದ್ರ ಜೊತೆಗೆ DAP ಸ್ವಲ್ಪ ಮಿಕ್ಸ್ ಮಾಡಿ, DAP, ಫೆಸ್ಲೋಮೈಸಿಸ್ ಗೊಬ್ಬರ ಹಾಕಕ್ ಮುಂಚೆ, ಆಮೇಲೆ ಇದು ಏನದು ಅದೇನೋ ಅಂತಾರಲ್ಲ ಸರ್, ಅದು ಕೇಕ್ಸು, ನೀಮ್ ಕೇಕು, ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿದ್ವಿ. ಅದಾದ್ಮೇಲೆ 1-2 ಪೌಡರ್ ಶಶಿ ಹೇಳಿದ್ದ, ಟ್ರೈಕೋಡರ್ಮಾ, ಸುಡೋಮೋನಾಸ್ ಇವೆಲ್ಲ ಮಿಕ್ಸ್ ಮಾಡಿದ್ವಿ. ಏನೋ ಅದರಿಂದ ಏನಾದ್ರು ಬಂದಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನಮ್ಗೆ ಹೇಳ್ತಾರೆ ಎಲ್ಲರೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಗೊಣ್ಣೆ ಹುಳ ಜಾಸ್ತಿ ಹಂಗೆ ಹಿಂಗೆ ಅಂತ. ಇದ್ವು ಗೊಣ್ಣೆ ಹುಳನು ನಾನು ಇವತ್ತು ಸರ್, ನಾನು ಇಳೋದ್ ಹೇಳ್ತೀನಿ, ನಾನು ಕೊಟ್ಟಿಗೆ ಇದು ಬೇರ್ಗೆ ಇವೆಲ್ಲ ನಾನೇನು ಕೊಟ್ಟಿಗೆ ಇದು ಸಾಯ್ಲಿ ಅದು ಸಾಯ್ಲಿ ಅಂದ್ಬಿಟ್ಟು ನಾನೇನು ಬಿಟ್ಟಿಲ್ಲ. ಎಲ್ಲ ಚೆನ್ನಾಗಿ. ಸಂತೋಷ್ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಟ್ರೈಕೋಡರ್ಮಾ ಇವೆಲ್ಲ ಹೇಳಿದ್ದ, ನಾನು ಅದು ಮಾಡಿದ್ದೆ. ಸಂತೋಷ್ ಏನ್ ಹೇಳಿದ್ರು ಅದನ್ನೇ ನಾನು ಜಸ್ಟ್ ಫಾಲೋ ಮಾಡಿದ್ದೆ. ನಾವು ಪ್ಲಾಂಟ್ ಮಾಡ್ಬೇಕಾದ್ರೆ ನಾವು ಮಾಡಿದ್ವಿ. ಕೆಲವೊಂದು ತೋಟಗಳಲ್ಲಿ ಅದು ಹೆವಿ ಇರ್ತವೆ. ಬಟ್ ನಮ್ದು ಇದು ಫಸ್ಟ್ ಇದು ತೋಟ ಮುಂಚೆ ಎಲ್ಲ ಇದು ಮಾಡಿದ್ದಿತ್ತು, ಹೊಲ ಮಾಡ್ತಿದ್ದಿದ್ದು. ಇದನ್ನ 1-2 ಬೆಳೆ ಇದಿಟ್ಟಿದ್ರು, ಆಲೂಗಡ್ಡೆ, ಅಷ್ಟು ಬಿಟ್ರೆ ಬೇರೆ ಇನ್ನೂ ಇಟ್ಟಿರ್ಲಿಲ್ಲ. ನಾನು ಕೊಟ್ಟಿಗೆ ಗೊಬ್ಬರ ಬಿಟ್ರೆ ಬೇರೆ ನೀಮ್ ಕೇಕು ಇದೆಲ್ಲ ಕೊಟ್ಟಿದ್ದೆ. ಫಸ್ಟ್ ಒಂದ್ಸಲ ಕೊಟ್ಟಿದ್ದೆ, ಅದಾದ್ಮೇಲೆ ಒಂದ್ಸಲ ಕೊಟ್ಟಿದ್ದೆ, 3 ಸಲ ಕೊಟ್ಟಿದ್ದೀನಿ. DAP 1-2 ಸಲ. ಇದು ಸ್ಯಾಂಪಲ್ಸ್ ಬಿಟ್ಟಿದ್ದೀರಲ್ಲ ಬ್ರದರ್? ಹೌದು. ಅದು ಯಾವಾಗಿಂದ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ ಆ ಕಾಯಿ? ಅದು ಲಾಸ್ಟ್ ಫ್ಲವರಿಂಗ್ಸ್ ಎಲ್ಲ ಫಸ್ಟ್ 2-3 ಮಂತ್ಸ್ಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಅಲ್ಲ ನಾನು ಕೇಳಿದೆ, ಈ ಫ್ಲವರಿಂಗ್ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿವಸ ಆದ್ಮೇಲೆ ಕಾಯಿ ನಮ್ಗೆ ಕಟಿಂಗ್ ಬರ್ಬೋದು? ಈಗ ಒಂದು ಅಂದಾಜು ಬಂದಿದೆ ಇದ್ರಲ್ಲಿ. ಇವಾಗ ಲೆಕ್ಕ ಮಾಡ್ಕೊಳ್ಳಿ, ಜುಲೈ ಫಸ್ಟ್ ವೀಕ್ ಅಂತಾನೆ ಲೆಕ್ಕ ಮಾಡ್ಕೊಳ್ಳಿ. ಜುಲೈ ಫಸ್ಟ್ ವೀಕ್ ಫುಲ್ ಕಟಿಂಗ್ ಮಾಡ್ಬಿಟ್ಟಿದ್ದೆ. ಜುಲೈ ಫಸ್ಟ್ ವೀಕ್ ಫುಲ್ ಕಟ್ ಮಾಡ್ಬಿಟ್ಟಿದ್ದೆ. ಬೇಕಾದ್ರೆ ವಿಡಿಯೋ ತೋರಿಸ್ತೀನಿ ನಾನು. ಫುಲ್ ಕಟ್ ಮಾಡ್ಬಿಟ್ಟು ಇವಾಗ ಜುಲೈ, ಆಗಸ್ಟ್ ಆಯ್ತು, ಸೆಪ್ಟೆಂಬರ್ 15 ದಿವಸ. ನನಗೆ ಸೆಪ್ಟೆಂಬರ್ ಎಂಡ್ ಅಷ್ಟೊಳಗಡೆ ಚೆನ್ನಾಗಿ ಬಡ್ಸ್ ಎಲ್ಲ ಬಂದು ಫ್ಲವರಿಂಗ್ ಆಗೋಗಿತ್ತು. ಇದೆಲ್ಲ ಇವಾಗ ಫ್ರೂಟ್ ಸೆಟ್ ಆಗ್ತಾ ಇದೆ. ಇದೆಲ್ಲ ಇದ್ರಲ್ಲಿ ನೀವು ಇದು ಎಷ್ಟು ಬೇಕು ಏನು ಅಂತ ಡಿಸೈಡ್ ಮಾಡಿ, ಒಂದೊಂದು ಬ್ರಾಂಚ್ಗೆ ಎಷ್ಟು ತಡೆಯುತ್ತೆ ಕಟ್ ಮಾಡಿ ಈಗ ನೀವು ಇದಾಕ್ಬೇಕು, ಅದಕ್ಕೆ ಕವರಿಂಗ್ ಹಾಕ್ಬೇಕು. ನನ್ಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಕ್ರಾಪ್ ಅಲ್ಲಿ ನಿಮ್ಗೊಂದು 5 kg ಅಂದ್ರೆ ಜಾಸ್ತಿ ಒಂದ್ ಗಿಡಕ್ಕೆ, ಅಷ್ಟು ಮಾತ್ರ ಬಿಟ್ಕೋಬೇಕು. ಇಲ್ಲಾಂದ್ರೆ ಗಿಡ ತಡೆಯಲ್ಲ. ಹೇಳ್ತಾರೆ 25 ಲಕ್ಷ ಬಂದ್ಬಿಡುತ್ತೆ, 30 ಲಕ್ಷ ಬಂದ್ಬಿಡುತ್ತೆ. ಅವೆಲ್ಲ ಸುಳ್ಳು. ನನ್ಗೆ ಗೊತ್ತಿರೋ ಪ್ರಕಾರ ಎಕರೆಗೆ ಒಂದ್ಸಲ ಕ್ರಾಪ್ಗೆ 5-6 ಲಕ್ಷ ಫಸ್ಟ್ ಕ್ರಾಪ್ ಅಲ್ಲಿ ತೆಗಿಬಹುದು ಅಷ್ಟೇ. ಸೆಕೆಂಡ್ ಕ್ರಾಪ್ ನಿಮ್ಗೆ ಸ್ಕೇಲಿಂಗ್ ಜಾಸ್ತಿ ಆಗುತ್ತಲ್ವಾ, ಗಿಡ ಚೆನ್ನಾಗಿ ಬೆಳೆಯುತ್ತೆ, ಬ್ರಾಂಚಸ್ ಜಾಸ್ತಿ ಇರುತ್ತೆ, ಅಂಡ್ ಮಾರ್ಕೆಟ್ ಹೆಂಗಿರುತ್ತೋ ನೋಡ್ಬೇಕು. ಇದು ನೀವು ಮಾರ್ಕೆಟಿಂಗ್ ಯಾವ ರೀತಿ ಪ್ಲಾನಿಂಗ್ಸ್ ಬ್ರದರ್? ಇನ್ನ ಏನು ಇಲ್ವಾ? ಸದ್ಯಕ್ಕೇನು ಇಲ್ಲ ಪ್ಲಾನಿಂಗು. ಯಾರಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಇವರು ಬರ್ತಾರಲ್ವಾ ವೆಂಡರ್ಸ್, ಅವ್ರು ಮಾಡ್ತಾ ಇದ್ದೀವಿ. ನೋಡ್ಬೇಕು ಯಾವ ತರ ಸೆಟ್ ಆಗುತ್ತೆ ಮಾರ್ಕೆಟಿಂಗ್ ಇದಕ್ಕೆ ಅಂತ. ಬಿಕಾಸ್ ಎಲ್ಲರಿಗೂ ಏನಂದ್ರೆ ಇದು ಅಷ್ಟೊಂದು ಪರಿಚಯ ಇಲ್ದಿರೋ ಫ್ರೂಟ್, ಪರಿಚಯ ಇಲ್ಲ ಇನ್ನು. ಗೋವಾ ಅಂದ್ರೆ ಎಲ್ಲರೂ ಜನರಲೈಸ್ ಮಾಡ್ತಾರೆ, VNR ವೈಟ್, ತೈವಾನ್ ವೈಟ್ ಪಿಂಕ್ ಈ ತರ. ಬಟ್ ಜಾಪನೀಸ್ ರೆಡ್ ಡೈಮಂಡ್ ಅಂದ್ರೆ ಕೆಲವೊಬ್ರು ತಿಂದಿರೋರ್ಗೆ ಮಾತ್ರ ಅದ್ರ ಅನುಭವ ಗೊತ್ತಾಗುತ್ತೆ ಅಷ್ಟೇ. VNR ವೈಟ್ ಮುಂಚೆ ಅದೊಂದು ಟೈಮಲ್ಲಿ ಹೈಯೆಸ್ಟ್ ಸೆಲ್ಲಿಂಗ್ ಫ್ರೂಟ್ ಇತ್ತು ಚೇಪೆಕಾಯಲ್ಲಿ. ಇವಾಗ ಇದು ಬಂದ್ಮೇಲೆ ಅದ್ರ ಮಾರ್ಕೆಟಿಂಗ್ ಡೌನ್ ಆಗಿದೆ ಸ್ವಲ್ಪ. ಇನ್ನೊಂದು ನಿಮ್ಗೆ ಟೇಸ್ಟ್ ಬಂದ್ಬಿಟ್ಟು ನೆಲದ ಮೇಲೆ ಡಿಫ್ರೆನ್ಸ್ ಆಗ್ಬಿಡುತ್ತೆ, ಅದೂನು ಒಂದು ಫ್ಯಾಕ್ಟರ್ ಇದೆ. ಇನ್ನೊಂದು ನಮ್ಗೆ ಇದು ಬಂದು ಆಕ್ಚುಲ್ ಆಗಿ ಮಾರ್ಕೆಟ್ ಅಲ್ಲಿ ಅವ್ರ ರೇಟ್ ಜಾಸ್ತಿ ಮಾರೋದ್ರಿಂದ ನಮ್ಮ ಸರ್ ಇನ್ನೊಂದು ಏನ್ ಗೊತ್ತಾ ಪ್ರಾಬ್ಲಮ್ ಆಗ್ತಿದೆ, ಇವ್ರ ವೆರೈಟಿ ಬೇರೆ ಅಂದ್ಬಿಟ್ಟು ಅವ್ರ ರೇಟ್ ಜಾಸ್ತಿ ಮಾಡ್ತಾ ಇದಾರೆ. ಬಟ್ ನಮ್ಮ ಹತ್ರ ಜನರಲೈಸ್ ಆಗಿ ತಗೋತಿದ್ದಾರೆ. ಎಲ್ಲರಿಗೂ ಏನಂತ ಇದಾರೆ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು, ಎಲ್ಲಾನು ಚೇಪೆಕಾಯಿ ಅಂದ್ಬಿಟ್ಟು ನಮ್ಮ ಹತ್ರ ಬಾರ್ಗೇನ್ ಮಾಡ್ತಾರೆ.
ನನ್ನ ಅನುಭವದ ಪ್ರಕಾರ ನಾವೆಲ್ಲಾದ್ರೂ ನಾವೇ ಸೆಲ್ಫ್ ಮಾರ್ಕೆಟಿಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ಇದು ಅದೇ ಬೆಳೆಯೋನ್ಗಿರಲ್ಲ, ಮಾರೋನ್ಗಿರುತ್ತೆ, ತಿನ್ನೋನ್ಗಿರಲ್ಲ. ಈ ತರ ಪ್ರಾಬ್ಲಮ್. ಮಾರ್ಜಿನ್ಸ್ ಎಲ್ರು ಮಾಡ್ಕೋತಾರೆ, ಬಟ್ ನಮ್ಗ್ ಸಿಗ್ತಾ ಇಲ್ಲ, ಅದು ಕರೆಕ್ಟ್ ಆದ ಪರ್ಸನ್ ಸಿಗ್ತಾ ಇಲ್ಲ. ಇಲ್ಲ ಕನ್ಸ್ಯೂಮರ್ಗೆ ಸಪೋರ್ಟ್ ಆಗ್ಬೇಕು, ಇಲ್ಲ ಬೆಳೆದವ್ರಿಗೆ ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡ್ಬೇಕು. ಬಟ್ ಇನ್ ಬಿಟ್ವೀನ್ ಹೋಗ್ತಾ ಇದೆ ಅಷ್ಟೇ. ಸ್ವಲ್ಪ ಇದು ಸೀಡ್ಲೆಸ್ ವೆರೈಟಿ ಬೇರೆ. ಏನ್ ನನಗೆ ಗೊತ್ತಿರೋ ಪ್ರಕಾರ ಒಂದು 5 ರಿಂದ 10 ಸೀಡ್ಸ್ ಇರ್ತವೆ ಅಷ್ಟೇ. ನನ್ನ ಪ್ರಕಾರ ನಾನು ಸಂತೋಷ್ ತೋಟದಲ್ಲೂ ತಿಂದಿದೀವಿ. ಏನ ಅಷ್ಟು ಹೆವಿ ಸೀಡ್ಸ್ ಇರಲ್ಲ. ನಮ್ ತೋಟದಲ್ಲೂ ಅಷ್ಟೇ ಆ ತರ ಏನ್ ಸೀಡ್ಸ್ ಏನಿಲ್ಲ. ಸಂತೋಷ್ ತೋಟದಲ್ಲಿ ತಿಂದು ಇಷ್ಟ ಆಗಿದ ಆದ್ಮೇಲೆ ನಾನು ಗಿಡ ಇಟ್ಟಿದ್ದೆ. ಹೆವಿ ಸ್ವೀಟ್ನೆಸ್ ಇಲ್ಲ ಅಂದಿದ್ರೆ ನಾನು ಇದನ್ನ ಯಾರು ಫೇಲ್ಯೂರ್ ಮಾಡಿಲ್ಲ ತಿಂದವರು ಇಲ್ಲಿವರೆಗೂ. ಕಾಯಿ ತಿಂದ್ರು ಒಳ್ಳೆ ಸ್ವೀಟ್ನೆಸ್ ಇರುತ್ತೆ ಕಾಯಿ. ನಾನು ಕಾಯಿ ತಿಂದ್ಬಿಟ್ಟು ಇಷ್ಟ ಆಗಿ ಮಾಡಿದ್ದು. ಚೆನ್ನಾಗಿದೆ, ವೆರೈಟಿ ಚೆನ್ನಾಗಿದೆ. ನೋಡ್ಬೇಕು ಎಷ್ಟವರೆಗೂ ಕ್ಲಿಕ್ ಆಗುತ್ತೆ ಅಂಡ್ ನಮ್ಗೆ ವರ್ಕೌಟ್ ಹೆಂಗಾಗುತ್ತೆ ಅಂತ. ನನ್ನ ಅನಿಸಿಕೆ ಪ್ರಕಾರ ಫಸ್ಟ್ ಎರಡು ಕ್ರಾಪು ನಿಮ್ಗೆ ಏನು ಅಷ್ಟೊಂದು ಕಾಣಿಸಲ್ಲ, ನೆಕ್ ಟು ನೆಕ್ ಇರುತ್ತೆ. ಆಮೇಲೆ ನಿಮ್ಗೆ ಟನ್ ಎಷ್ಟು ಇಳುವರಿ ಬರುತ್ತೆ ಅದ್ರ ಮೇಲೆ ನಿಮ್ಗೆ ಆವರೇಜ್ 50 ರೂಪೀಸ್ 60 ರೂಪೀಸ್ ಅನ್ಕೊಂಡ್ರು ಲಾಸ್ ಏನಾಗಲ್ಲ. ಅಂಡ್ ಮೋರ್ ಓವರ್ ಇನ್ವೆಸ್ಟ್ಮೆಂಟ್ ಏನ್ ಜಾಸ್ತಿ, ಒಂದ್ಸಲ ಇನ್ವೆಸ್ಟ್ಮೆಂಟ್ ಇದು, ನೀವು ಆಮೇಲೆ ಮೇಂಟೆನೆನ್ಸ್ ಅಷ್ಟೇ. ಮೇಂಟೆನೆನ್ಸ್ ಪರವಾಗಿಲ್ಲ ಅನಿಸ್ತು ಬ್ರೋ. ಈ ತರ ಗಿಡಗಳಿಗೆ ಟೊಮೆಟೊಗಳು ಹೊಡೆಯೋಷ್ಟು ಮದ್ದುಗಳು ಹೊಡೆಯಂಗೆ ಏನಿರಲ್ಲ. ಏನಾದ್ರೂ ಸ್ವಲ್ಪ ಈ ಕಪ್ಸೀಡು ಈ ತರದ್ ಏನಾದ್ರು ಫಂಗಸ್ ಬಂದಿದೆ ಅಂದ್ರೆ ಅವಾಗ ಮಾತ್ರ ಒಂದ್ ಕೊಟ್ಟು. ನಾನು ಇದಕ್ಕೆ 2 ತಿಂಗಳಾಗಿದೆ ಒಂದ್ ಮದ್ದು ತೋರಿಸಿ, ಇನ್ನ ಒಂದು ಮದ್ದನ್ನು ತೋರಿಸಿಲ್ಲ. ಇದಕ್ಕೆ ಏನ್ ಕೊಡ್ತೀರಾ ಬ್ರೋ ಇದಕ್ಕೆ ಮದ್ದು? ಏನಿಲ್ಲ ಸರ್, ಜನರಲ್ ನಾನು ನೋಡಿರೋದು ಒಂದು ಕೀಟನಾಶಕ ಅಂದ್ಬಿಟ್ಟು ಯಾವ್ದೋ ಒಂದು ತಗೋತೀವಿ. ಅವರೇ ಹೇಳ್ತಾರೆ ಚೆಬೇಕಾಗಿ ಈ ತರ ಪ್ರಾಬ್ಲಮ್ ಇದೆ ಅಂದ್ರೆ ಕೊಡ್ತಾರೆ. ಇನ್ಯಾವುದೋ ಅದು ಮ್ಯಾಕ್ಸಿಮಮ್ ಇದು ಕೊಡ್ದಿರೋದೆಲ್ಲ ನಾನು ಈ ಮಳೆಗಾಲದಲ್ಲಿ ಲಾನ್ಸರ್ ಗೋಲ್ಡ್ ಒಂದು ಅಷ್ಟು ಬಿಟ್ರೆ ಅದೊಂದೇ ನೆನಪಿರೋದು ನನ್ಗೂನು. ಇನ್ ಬೇರೆ ನಮ್ಗೇನು ಅಷ್ಟೊಂದು ಅನುಭವ ಇಲ್ಲ. ಒಂದ್ಸಲ ಮಾತ್ರ ಕಾಂಬಿನೇಷನ್ ಸಂತೋಷ್ ಹೇಳಿದ್ದು ಇದು ಸ್ಟಾರ್ 20 ಮೋನು ಉಲಾಲ ಹಾಕಿದ್ವಿ ಮೊನ್ನೆ ಕಪ್ ಸೀಡ್ಗೆ. ಅದು ನಾನು ಸಂತೋಷ್ ಕೇಳ್ಕೊಂಡೆ, ಸಂತೋಷ್ ಏನ್ ಹೇಳ್ತಿದ್ದಾನೋ ಅದನ್ನ ಅಷ್ಟೇ ಮಾಡ್ತಿದ್ದೀನಿ. ಆಕ್ಚುಲಿ ಪ್ರಾಬ್ಲಮ್ ಏನ್ ಗೊತ್ತಾ, ನಾವು ಹೋಗಿ ಮೆಡಿಕಲ್ ಶಾಪ್ ಅಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಯಾವ್ದೋ ಮದ್ದು ಕೊಡಿ ಅಂದ್ರೆ ಅವ್ರು ಯಾವ್ದೋ ಒಂದ್ ಕೊಟ್ಬಿಡ್ತಾರೆ ಸೇಲ್ಸ್ ಆಗ್ಲಿ ಅಂತ. ಕೆಲವರು ಆಲ್ರೆಡಿ ತೋಟ ಮಾಡಿರ್ತಾರೆ ನೋಡಿ ಸರ್, ಅವ್ರಿಗೆಲ್ಲ ಇದೊಂದು ಲೆಕ್ಕನೇ ಇಲ್ಲ ಮೇಂಟೈನ್ ಮಾಡೋದು. ಅದೇ ಇದು ತುಂಬಾ ಈಸಿ ಅನ್ಸುತ್ತೆ, ಅಷ್ಟೊಂದು ಫೀಲ್ ಆಗ್ತಿಲ್ಲ. ನಾವು ನೋಡಿ ಇದ್ರಲ್ಲಿ ನನ್ಗೆ ಝೀರೋ ಅನುಭವ ನಂಗೆ ಇರೋದು. ನಾವು ಈ ಫೀಲ್ಡ್ ಅಲ್ಲ ನಮ್ದು, ನಾವು ಬೇರೆ ಕೆಲಸ ಮಾಡೋದು. ನಾವು ಇಷ್ಟು ಮಾತ್ರ ಮೇಂಟೈನ್ ಮಾಡಿದೀವಿ. ಸಂತೋಷ ಹೇಳ್ತಾ ಇದ್ದ ಚೆನ್ನಾಗಿದೆ ತೋಟ ಅಂತ. ಒಂದೇನಂದ್ರೆ ಕಳೆ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು. ಕಳೆ ಒಂದು ಓಪನ್. ಆಮೇಲೆ ಇನ್ನೊಬ್ರು ವೀಡ್ ಮ್ಯಾಟ್ ಹಾಕ್ಬಿಡಿ, ಅದ್ ಮಾಡ್ಬಿಡಿ ಇದ್ ಮಾಡ್ಬಿಡಿ ಅಂತಾರೆ. ಸೊ ಅವೆಲ್ಲ ಹೆವಿ ಬಜೆಟ್ಗಳು. ಸೊ ನಮ್ಗೆ ಯಾವ್ದು ವರ್ಕೌಟ್ ಆಗುತ್ತೆ ಅದ್ ನೋಡಿ ನಮ್ಗೆ ಅಲ್ಲಿ ವೀಡ್ ಮ್ಯಾಟ್ ಹಾಕಿ ಅದ್ರಲ್ಲಿ ಲಾಭ ತೆಗೆದು ಇದಕ್ಕೆಲ್ಲ ಆಗ್ಬೇಕಂದ್ರೆ 3 ಲಕ್ಷ ಬೇಕಾಗುತ್ತೆ. 2.5 ಲಕ್ಷ 3 ಲಕ್ಷ 2.5 ಲಕ್ಷ ಬೇಕಿಲ್ಲ ಇದಕ್ಕೆ ಹಾಕ್ಬೇಕಂದ್ರೆ. ಈ ಅಷ್ಟು ಇನ್ವೆಸ್ಟ್ಮೆಂಟ್ ಏನಕ್ ಮಾಡ್ಬೇಕು ಅಂತ ಅಷ್ಟೇ. ನಾನು ಚೆಕ್ ಮಾಡಿದೆ, ಅದ್ ನಮ್ಗೆ ಇನ್ವೆಸ್ಟ್ಮೆಂಟ್ ಹಾಕಿ ಮತ್ತೆ ಅದನ್ನ ನಾವು ಲಾಭ ಎತ್ತದ್ರೊಳಗೆ ನಮ್ಗೆ ಮತ್ತೆ ಅದು ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನಿಮ್ ಗೊಬ್ಬರಗಳು ಕೊಡ್ತೀರಿ ನೋಡಿ, ಅವಾಗೆಲ್ಲ ತೆಗಿಬೇಕು. ಮತ್ತೆ ಅದನ್ನ ತೆಗಿಬೇಕು. ಇವಾಗ ಕೊಡ್ಗೆ ಗೊಬ್ಬರ ಎಲ್ಲ ಹೆಂಗ್ ಕೊಡ್ತೀರಿ? ನೆತ್ತಿನೇ ಕಟ್ ಮಾಡ್ಬೇಕು, ಮತ್ತೆ ಎಲ್ಲ ಮಲ್ಚಿಂಗ್ ಮಾಡಿಸ್ಬೇಕು ಅಂದ್ರೆ ಹಾಕಿ ಮಲ್ಚಿಂಗ್ ಮಾಡ್ಬೇಕು. ಅಲ್ಲ ಆಗಲ್ಲ. ಇದು ಊಜಿ ಇದು ಟ್ರಿಪ್ಸು ಇದು ಹೋಯ್ತು ಅಷ್ಟೇ, ಕಾಯಿ ಮುಗೀತು. ಅದಕ್ಕೆ ಈ ತರ ಕವರ್. ಇದರಿಂದ ಇವೆರಡು ಅಫೆಕ್ಟ್ ಆಗಲ್ಲ, ಏನಾಗಲ್ಲ. ಅದೊಂದೇ ಈ ತರ ಕುಚ್ಬಿಟ್ಟು ಹೋಗಿರುತ್ತೆ. ಇದು ಚೆನ್ನಾಗಿದೆ. ಇದು ವೇಸ್ಟ್ ಕಿತ್ತಾಕಲ್ಲ? ಕಿತ್ತಾಕ್ಬಿಡಿ. ಇದನ್ ಬೇಕಾದ್ರೆ ಕಟ್ ಮಾಡಿ, ಚೆನ್ನಾಗಿದೆ. ವೇಸ್ಟ್ ಇದು ಊಜಿ ಒಳಗೆ ಇದಿರುತ್ತೆ, ಹುಳ ಇರಲ್ಲ, ಬಟ್ ಅದೇ ಚುಚ್ಬಿಟ್ಟು ಹೋಗಿರೋದಕ್ಕೆ ವೇಸ್ಟ್ ಆಗಿದೆ ಅಷ್ಟೇ. ಹುಳ ಒಳಗಡೆ ಇದಿರಲ್ವಾ ಬೆಳ್ಳಕ್ಕೆ? ಏನಿರಲ್ಲ. ಅದ್ ಕೆಲವೊಂದ್ರಲ್ಲಿ ಇರುತ್ತೆ ಸರ್, ಕೆಲವೊಂದ್ರಲ್ಲಿ ಇರಲ್ಲ. ಒಂದ್ ಸ್ವಲ್ಪ ನೀವು ಹಣ್ಣಾದ್ರೆ ಅದಷ್ಟು ಅದೇ ಫಾರ್ಮೇಶನ್ ಆಗ್ಬಿಡ್ತವೆ. ಅವು ಚುಚ್ಚಿರುತ್ತಲ್ಲ, ಆ ಚುಚ್ಚಿರೋದ್ರಲ್ಲೇ ನಿಮ್ಗೆ ಇದ್ ಬಿಡುತ್ತೆ ಅದ್ರದ್ದು ಮೊಟ್ಟೆ ತರದ್ದು. ಇದು ನಿಮ್ಗೆ ಕವರ್ಸ್ ಹಾಕದ್ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಕವರ್ಸ್ ಹಾಕದ್ಮೇಲೆ ನಿಮ್ಗೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ನಮ್ದಿನ್ನ ಕವರ್ಸ್ ಹಾಕೋ ಸ್ಟೇಜಿಗೆ ಬಂದಿಲ್ಲ. ಇದು ಸೈಜ್ ಫಸ್ಟ್ ಸಿಂಗಲ್ ಆಗಿಬಿಟ್ಟಿರೋದು ಜಾಸ್ತಿ ಆಗಿದೆ. ಹೌದೌದು. ಇದು ಇನ್ನೂ ಇಲ್ಲ ಅಂದ್ರೆ 400 ಗ್ರಾಮ್ ಇನ್ನ ಒಂದ್ 2 ದಿವಸ ಬೆಳೆಯುತ್ತೆ. ಅದು ಇನ್ನೂ ಮಾಗುತ್ತೆ. ಇದು ಇನ್ನೂ ಆಗುತ್ತೆ. ಮೊನ್ನೆ ಯಾವ್ದೋ ಒಂದ್ 2 ಕಾಯಿ ತೂಕ ಹಾಕಿದ್ವಿ. ನಾನು 2 ಕಾಯಿ ಬಂದು 850 ಗ್ರಾಮ್ ಬಂದಿತ್ತು. ಆಕ್ಚುಲಿ ಕರೆಕ್ಟ್ ವೆಯ್ಟ್ ಅಲ್ವಾ ಸರ್? ಹೌದು. 3 ಕಾಯಿ ಬರ್ಬೇಕು ಕೆಜಿಗೆ 3 ಕಾಯಿ ಅಂದ್ರೆ ಇನ್ ಸ್ವಲ್ಪ 300 ಇಂದ 350 ಗ್ರಾಮ್ ಬಂದ್ರೆ ಒಳ್ಳೆ ಸೈಜ್ ಅಂತ. ನೋಡಿ ಕಾಯಿ ಎಷ್ಟು ಸೈಜ್ ಇದೆ. ಈಗ ಇದನ್ನು ಕಟ್ ಮಾಡಿ ಕಲರ್ ಹೇಗಿದೆ ಮತ್ತೆ ಸೀಡ್ಲೆಸ್ ಅಂತಾರಲ್ಲ ಹೇಗಿದೆ ನೋಡೋಣ. ಟೇಸ್ಟ್ ಹೇಗಿದೆ ಚೆಕ್ ಮಾಡೋಣ. ಕಟ್ ಮಾಡ್ತಾರೆ ಬಂದ್ಬಿಡ್ತೀವಿ.
ಕಟ್ ಮಾಡ್ತಿದ್ದಾರೆ. ಕಲರ್ ಹೇಗಿದೆ ಏನು ಇನ್ನು ಮಾಡ್ಬೇಕಿತ್ತಾ? ಇಲ್ಲ ಸರಿ ಇದೆ ಇದು. ನೋಡಿ ಕಾಣ್ತಿದ್ಯಲ್ಲ, ಸೀಡ್ಲೆಸ್ 1 2 3 4 5 ಸೀಡ್ ಇದೆ. ಕರೆಕ್ಟಾಗಿ ಒಂದು 5 ಇಲ್ಲ 6 ಸೀಡ್ ಇದೆ ಆಕ್ಚುಲ್ ಆಗಿ. ಇನ್ನ ಫಿನಿಶಿಂಗ್ ನಾವು ಕವರ್ ಹಾಕ್ಲಿಲ್ಲ. ಕವರ್ ಹಾಕಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಹಾಕ್ಬೇಕು. ನೆಕ್ಸ್ಟ್ ಇದಕ್ಕೆ ಬಿಡ್ತಾ ಇದೀವಿ ಹಾರ್ವೆಸ್ಟ್ಗೆ, ಆವಾಗ ಬಿಡ್ತೀವಿ. ಫುಲ್ ಈಗ ಕೌಂಟ್ ಮಾಡ್ಬೋದು ಸೀಡ್ಸ್. 1 2 3 4 5 ಸೀಡ್ ಇದೆ. ಅದೇ 5 ಸೀಡ್ ಇದೆ, ಎಲ್ಲ ಕಡೆ ಅದೇ ಕಟ್ ಆಗಿದೆ. ತಿನ್ ನೋಡಿ ಬ್ರದರ್, ಇದು ಇನ್ನೂ ಸ್ವಲ್ಪ ಹಣ್ಣಾಗಬೇಕಾಗಿತ್ತು. ನೋಡಿ ಜಪನೀಸ್ ರೆಡ್ ಡೈಮಂಡ್, ಇದು ಇನ್ನೂ ಆಕ್ಚುಲ್ ಆಗಿ ಇನ್ನೂ ಸ್ವಲ್ಪ ದಿವಸ ಹೋಗುತ್ತೆ, ಇನ್ನೂ ಫುಲ್ ರೆಡ್ ಆಗುತ್ತೆ. ಈ ಕಾರ್ನರ್ ಇಲ್ಲಿವರೆಗೂ ಬರುತ್ತೆ ರೆಡ್ನೆಸ್, ಆವಾಗ ಒಳ್ಳೆ ಫ್ರೂಟ್ ರೈಪ್ ಆಗಿದೆ ಅಂತ. ಇದಿನ್ನ ಒಂದು 10 ದಿವಸ ಇರಬೇಕಾಗಿತ್ತು ಇದು ಫ್ರೂಟ್. ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ, ಇದಕ್ಕೋಸ್ಕರನೇ ನಾ ಬೆಳೆ ಇಟ್ಟೆ. ನಿಜವಾಗ್ಲೂ ಇದು ತಿಂದು ತುಂಬ ಇಷ್ಟ ಆಗಿ ಇದಕ್ಕೋಸ್ಕರನೇ ಈ ಗಿಡ ನಾಟಿ ಮಾಡಲೇಬೇಕಂತೇಳಿ ನಾನು ಬೆಳೆ ಇಟ್ಟೇವೆ. ಟೇಸ್ಟ್ ಮಾತ್ರ ನಿಜ ಹೇಳ್ತೀನಿ, ತಿಂದು ನೋಡಿನೇ ಇದ್ರ ಟೇಸ್ಟ್ ಮಾಡಿ ಇದು ಮಾಡ್ಬೇಕು. ನೀವು ತಿಂದು ನೋಡಿನೇ ಟೇಸ್ಟ್ ಮಾಡ್ಬೇಕು. ನೋಡಿ ಇವರು ಇನ್ನೂ 1 2 ತಗೊಂಬಂದಿದ್ದಾರೆ, ಇನ್ನ ಕಾಯಿಗಳು ಇವು ಇನ್ನೂ ಮಾಗಿಲ್ಲ. ಆಕ್ಚುಲ್ ಆಗಿ ಇನ್ನೂ ಟೈಮ್ ಹೋಗ್ಬೇಕಿತ್ತು. ಅವರು ಪಾಪ ನಾವು ಬಂದಿರೋದಕ್ಕೆ ಅವ್ರು ತಗೊಂಬಂದ್ಬಿಟ್ರು ಅವರು. ಇನ್ನು ಮಾಗ್ಬೇಕು, ಇವು ಇನ್ನು ಮಾಗ್ಬೇಕಿತ್ತು, ಇನ್ನು ಒಂದು 10 ದಿವಸ. ಬಟ್ ಟೇಸ್ಟ್ ಈಗಲೇ ಸಖತ್ತಾಗಿದೆ. ಇನ್ನು ಮಾಗಿದ್ರೆ ಬಂದು ಫುಲ್ ಈ ಕಾರ್ನರ್ ವರೆಗೂ ರೆಡ್ ಆಗುತ್ತಂತೆ, ಈ ಕಾರ್ನರ್ ವರೆಗೂ. ಬಟ್ ವಾಟರ್ ಮೆಲಾನ್ ಟೈಪ್ ಇರುತ್ತೆ ಕಲರ್, ಸಖತ್ತಾಗಿರುತ್ತೆ. ಟೇಸ್ಟ್ ನಿಜ ಹೇಳ್ತೀನಿ, ಇದನ್ನ ತಿನ್ನಕ್ಕೋಸ್ಕರ ಹುಡ್ಕೊಂಡಾದ್ರೂ ಬರ್ಬೋದು. ಇದ್ರ ವ್ಯಾಲ್ಯೂಸ್ ಯಾಕಂದ್ರೆ ಗೊತ್ತಾಗ್ಬೇಕು ಜನಕ್ಕೆ. ಅಲ್ಲಿವರೆಗೂ ಇದು ಸೇಲಿಂಗು ಎಲ್ಲ ಸೇಬೆ ಹಣ್ಣು ಮತ್ತೆ ಎಲ್ಲ ಅದೇ ತರ ಇರುತ್ತಲ್ಲ, ಎಲ್ಲ ಚೇಪೆಕಾಯಿ ಒಂದೇ ಅನ್ಕೋತಾರೆ. ಬಟ್ ಅದು ಅಲ್ಲ ನಿಜ. ಯಾಕೆ ಇಷ್ಟೊಂದು ದುಡ್ಡು ಕೊಡ್ಬೇಕು ಚೇಪೆಕಾಯಿಗೆ ಅಂತ ನಾವು ಅನ್ಕೊಳ್ತಿದ್ವಿ. ನಾನು ಹಂಗೆ ಅನ್ಕೋತೀನಿ. ನಾನು ಒಂದು 3 ಕಾಯಿಗೆ 100 ರೂಪಾಯಿ ಕೊಡ್ಬೇಕಂದ್ರೆ ನನ್ಗೂ ಮನ್ಸು ಬರಲ್ಲ, ಏನು ಅಷ್ಟೊಂದು ಆಪಲ್ ಬರುತ್ತೆ ಬಿಡು ಅಂತ. ಬಟ್ ಅದೆಲ್ಲ ನಿಜ. ಇದರಲ್ಲಿ ತುಂಬಾ ವೆರೈಟೀಸ್ ಇದಾವೆ. ಆರ್ಕಾ ಕಿರಣ್ ಅಂತಾರೆ, ಅಲಹಾಬಾದ್ ಸಫೇಡ ಅಂತಾರೆ, ತೈವಾನ್ ಪಿಂಕ್, ತೈವಾನ್ ವೈಟ್, ಇದು ಜಪನೀಸ್ ರೆಡ್. ಅವೆಲ್ಲ ಕಮ್ಮಿ ರೇಟ್ ಸಿಗುತ್ತೆ, 20 ರೂಪಾಯಿಂದ ಇದಾವೆ. ಸಿಟಿಯಲ್ಲಿ 200 ರೂಪಾಯಿಗೆ ಮಾರ್ತಾ ಇದಾರೆ ಸರ್. ಕೆಲವೊಂದ್ ಹತ್ರ ಜನಗಳಿಗೆ ಗೊತ್ತಿಲ್ಲ. ಇಲ್ಲಿ 80 ರೂಪಾಯಿ ಬಂದು ತಗೊಂಡು ಹೋಗಕ್ಕೆ ನೋಡ್ತಾರೆ, ಬಟ್ ಅಲ್ಲಿ 200 ರೂಪಾಯಿಗೆ ಮಾರ್ತಾರೆ. ಇದು ಲೋಕಲ್ ಮಾರ್ಕೆಟ್ ಅಲ್ಲಿ ಆಕ್ಚುಲ್ ಆಗಿ ನಮ್ಗಳಿಗೆ ನಾವು ತಗೋಬೇಕಂದ್ರೆ ನೀವು ಹುಡುಕಿದ್ರು ಸಿಗಲ್ಲ. ಇದು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಹೊರಗಡೆ ಡೆಲ್ಲಿ ಆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಕಡೆ 5 ಸ್ಟಾರ್ ಹೋಟೆಲ್ಸ್, ಜ್ಯೂಸ್ ಶಾಪ್ಸ್, ದೊಡ್ಡವರು ಹೋಗ್ತಾರಲ್ಲ ಆ ಏರಿಯಾಸ್, ಅಲ್ಲಿ ಮಾತ್ರ ಸೇಲ್ ಆಗ್ತವೆ. ಅಲ್ಲಿ ತಗೊಂಡು ಹೊರಟೋಗ್ತಾರೆ. ನಮ್ಮ ಏರಿಯಾಗಳಲ್ಲಿ ನೀವು ತಿನ್ಬೇಕಂತ ಹುಡುಕಿದ್ರು ನಿಮ್ಗೆ ಸಿಗಲ್ಲ. ಯಾಕಂದ್ರೆ ಬೇರೆ ಸೇಬೆ ಹಣ್ಣೆ ನೀವು ಇಷ್ಟೊಂದ ಅಂತೇಳಿ ತಗೊಬರ್ತೀರಾ. ಇದನ್ನ ನಿಜವಾಗ್ಲೂ ಇದ್ರ ಅಷ್ಟು ವ್ಯಾಲ್ಯೂ ಇದೆ, ಅಷ್ಟು ರೇಟ್ ಇದೆ, ಅಷ್ಟು ಟೇಸ್ಟ್ ಇದೆ. ಸೊ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿದೆ. ಬೆಳೆಯಕ್ಕೆ ಇಷ್ಟಪಡೋರು ಬೆಳಿಬೋದು, ಮೇಂಟೆನೆನ್ಸ್ ಕಮ್ಮಿ ಇದೆ. ನಾನು ಬೆಳೀತಾ ಇದ್ದೀನಿ. ಇನ್ನೂ ಏನಾದ್ರು ಇದ್ರೆ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇವರು ನನ್ನ ಫ್ರೆಂಡು ಭಾರ್ಗವ್ ಅಂತೇಳಿ. ಆಕ್ಚುಲ್ ಆಗಿ ಇವರು ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ನೀಟಾಗಿ ಹೇಳಿದ್ದಾರೆ. ಇವರು ಬಂದು IT ಪ್ರೊಫೆಷನಲ್, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ವರ್ಕ್ ಮಾಡಿಕೊಂಡು ಇದನ್ನ ಮೇಂಟೈನ್ ಮಾಡ್ತಿದ್ದಾರೆ. ಸೊ ತುಂಬಾ ಪರವಾಗಿಲ್ಲ, ನಾವು ಮೇಂಟೈನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡಿ, ನಿಮ್ಗೆ ಇಷ್ಟ ಆಗಿದ್ರೆ ಇದರ ಇನ್ಫಾರ್ಮೇಶನ್ ಬೇರೆಯವ್ರಿಗೂ ಶೇರ್ ಮಾಡಿ, ತುಂಬಾ ಅವ್ರಿಗಳಿಗೂ ಹೆಲ್ಪ್ ಆಗ್ಬೋದು. ಮತ್ತೆ ಇದರಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಚೆನ್ನಾಗಿದ್ರೆ ಓಕೆ, ಪರವಾಗಿಲ್ಲ ಅನ್ಸಿದ್ರೆ ನನ್ನ ಅರುಣ್ ವೆಂಕಟರಾಜ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ತುಂಬಾ ಹೆಲ್ಪ್ ಆಯ್ತು. ಇದು 15-20 ದಿವಸ ಆದ್ಮೇಲೆ ಬಂದ್ಬಿಟ್ಟಿದ್ರೆ ಬನ್ನಿ. ಯಾವ ತುಂಬಾ ಥ್ಯಾಂಕ್ಸ್. మీరు అల్లుడు కదా భార్గవ్? మా అల్లుడు. అల్లుడు